ನಟರಾಗಿರುವಂತಹ ಗೌರಿ ಶಂಕರ್ ಅವರು ಹಾಗೂ ಮಧುರಾ ಗೌಡ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವೇದಿಕೆಗೆ ಆಗಮಿಸಬೇಕು. ಎಲ್ಲ ಹಾಡುಗಳು ಚೆನ್ನಾಗಿದೆ. ನನ್ನ ಹಾಡಲ್ಲಿ ನನಗೆ ಈ ಹಾಡು ಬರೆಯಕ್ಕೆ ನಿಜವಾಗ್ಲೂ ಖುಷಿ ಆಯ್ತು. ತುಂಬಾ ನಮಗೆ ತೃಪ್ತಿ ಆಗಬೇಕು ಬರೆದವರಿಗೆ. ಕೆಲವರಿಗೆ ನಾನು ಬರ್ದ ಆಹಾ ಅನಿಸ್ಬೇಕು, ಆ ಥರದ ಲೈನ್ಗಳನ್ನ ನನಗೆ ಬರೆಯಕ್ಕೆ ಸಾಧ್ಯ ಆಯ್ತು. ನನ್ನ ಬೆನ್ನ ಬಚ್ಚೆಗೆ ನಿನ್ನ ಮೇಲೆ ರೊಚ್ಚಿದೆ, ದುರುಬಿಟ್ಟಿ ನಿನ್ನೆ ನೋಡ್ತಿದೆ, ಯಾಕೋ ತಿನ್ನು ಹಂಗೇನೆ ಅಂತ ಒಂದು ಲೈನ್ ಇದೆ. ಆಮೇಲೆ ಉದ್ಯಾನವನದಲ್ಲಿ ನೀ ಹೋಗಬೇಡವೇ, ಹೂವೆಲ್ಲ ನಿನ್ನ ಹಿಂದೆ ಎದ್ದು ಬರ್ತಾವೆ ಅಂತ ಒಂದು ಲೈನ್ ಇದೆ. ಆ ಥರದ್ದು ಕ್ಯೂಟ್ ಲೈನ್ಗಳನ್ನ ಈ ಹಾಡಲ್ಲಿ ಬರೆಯಕ್ಕೆ ಸಾಧ್ಯ ಆಯ್ತು. ಸಿಂಗರ್ಗಳು ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರೂ ಒಂದೇ ಮನವಿ, ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಏನು ಅಂದ್ರೆ, ಯಾವುದಾದ್ರೂ ಸಿನಿಮಾವನ್ನ ನೀವು ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ದಯವಿಟ್ಟು ಮೊದಲ ದಿನ ಅಥವಾ 2ನೇ ದಿನ ನೋಡಿ. ಮೊದಲನೇ ತರ 100 ದಿನ ಓಡೋ ಕಾನ್ಸೆಪ್ಟ್ ಈಗಿಲ್ಲ, ಅದು ಬೇಕಾಗೂ ಇಲ್ಲ. ಯಾರಾದ್ರೂ 100 ದಿನ ಅಂತ ಅಂದ್ರೆ ಅದು ಸುಳ್ಳೇನೆ. ಅದು 100 ದಿನ ಅವಶ್ಯಕತೆ ಇಲ್ಲ. ಈಗ ಮೊದಲು 10-20 ಥಿಯೇಟರ್ ಅಲ್ಲಿ ಬಿಡುಗಡೆ ಮಾಡಿ 100 ದಿನ ಹೋಗಿ ಆ ಸಿನಿಮಾದ ಲಾಭನೋ ಅಥವಾ ಬಂಡವಾಳನೋ ವಾಪಸ್ ತಗೋಬೇಕಾಗಿತ್ತು. ಆದ್ರೆ ಈಗ 100 ಅಲ್ಲ, ಮೊದಲ 3 ದಿನ ಕರೆಕ್ಟ್ ಹೋದ್ರೆ ಸಿನಿಮಾ ಗೆದ್ದಂಗೆ. ಒಂದು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆಲ್ರೆಡಿ ವಿಜುವಲ್ಸ್ ಇವತ್ತು ಜಾಸ್ತಿ ಸಿಗ್ಲಿಲ್ಲ, ಬಟ್ ರಿಲೀಸ್ ಆದಾಗ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಇದ್ದೀರಾ ಅಂಡ್ ಎಷ್ಟೊಳ್ಳೆ ಲಿರಿಕ್ಸ್ ಎಲ್ಲ ಕೊಟ್ಟಿದ್ದೀರಾ. ಆ ಲಿರಿಕ್ಸ್ ಅಲ್ಲಿ ನಮಗೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸರ್, ಇಂಥ ಒಂದು ಒಳ್ಳೆ ಸಾಂಗ್ ಅನ್ನು ನಮಗೋಸ್ಕರ ಕೊಟ್ಟಿರೋದಕ್ಕೆ. ಅಂಡ್ ಸಿಂಗರ್ಸ್, ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಒಳ್ಳೆ ಕಂಠದಿಂದ ನಮ್ದೊಂದು ವಿಷುವಲ್ ಸೇರಿಸಿ ಈ ಸಾಂಗ್ ಒಂದು ಸ್ವಲ್ಪ ಇಷ್ಟ ಆಗಲಿ ಅನ್ನೋದನ್ನ ನಾನು ಬೇಡ್ಕೊತೀನಿ. ಅಂಡ್ ಅದ್ರ ಜೊತೆಗೆ ಈ ಚಿತ್ರಕ್ಕೆ ನಾನು ಹೇಗ್ ಬಂದಿದ್ದು ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಆಡಿಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು. ಇದರಲ್ಲಿ ನಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್, ಒಂದು ಕ್ಯೂಟ್ ಆದ ಲವ್ ಸ್ಟೋರಿ, ಈಗಿನ ಜನರೇಷನ್ ನ ಒಂದು ಲವ್ ಸ್ಟೋರಿ. ಅದರಲ್ಲಿ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅನ್ನೋದನ್ನ ತೋರಿಸುತ್ತೆ. ಅಂಡ್ ಅದರಲ್ಲಿ ಎಷ್ಟು ಒಂದು ಹುಡುಗಿ ಪ್ರೀತಿ ಎಷ್ಟು ಆಳವಾಗಿರುತ್ತೆ. ಅಂಡ್ ಏನಾದ್ರೂ ಪ್ರಾಬ್ಲಮ್ ಆದಾಗ ಹುಡುಗಿ ಬಿಟ್ಟೋಗ್ತಾಳ, ಇರ್ತಾಳ ಅಥವಾ ಸಪೋರ್ಟ್ ಕೊಡ್ತಾಳ ಅಂತ. ಈ ಸಬ್ಜೆಕ್ಟ್ ಅನ್ನು ನಾನು ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ, ಈ ಸಬ್ಜೆಕ್ಟ್ ಅಲ್ಲಿ ನನಗೆ ತುಂಬಾ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು. ಅಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಈ ಚಿತ್ರದಲ್ಲಿ ಬಿಗಿನಿಂಗ್ ಇಂದ ಲಾಸ್ಟ್ ತನಕ ಟ್ರಾವೆಲ್ ಮಾಡ್ತಾರೆ. ಸೊ ಅದೊಂದೇ ರೀಸನ್ ಇಂದಾಗಿ ಈ ಚಿತ್ರನ ನಮ್ಮ ಡೈರೆಕ್ಟರ್ ಒಂದ್ಸಲ ನನ್ನ ಆಡಿಷನ್ ಮಾಡಿದ್ಮೇಲೆ, ಈ ಸ್ಕ್ರಿಪ್ಟ್ ಹೇಳಿದ್ಮೇಲೆ ನಾನು ಓಕೆ ಮಾಡಿದ್ದು. ಅಂಡ್ ಭಾರ್ಗವ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ. ಅಂಡ್ ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಅಂಡ್ ನಮ್ಮ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಸರ್, ನನ್ನನ್ನ ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರವರಿಗೆ, ನಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೊದಲನಾಗಿ ಓಂ ಶಿವನಿ ನನ್ನ ಡೆಬ್ಯೂ ಸಿನಿಮಾ. ಸೊ ಫಸ್ಟ್ ಡೈರೆಕ್ಟರ್ ಬಂದು ಕತೆ ಎಲ್ಲ ಹೇಳಿದಾಗ, ಸೊ ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್ ಸಾಂಗ್ಸ್ ಎಲ್ಲ ಈ ಥರ ಇರುತ್ತೆ ಅಂತ. ಬಿಕಾಸ್ 4 ಸಾಂಗ್ಸ್ ಏನಿದೆ ಎಲ್ಲ ಡಿಫ್ರೆಂಟ್ ಜಾನರ್ಸ್ ಇದೆ. ಆ್ಯಂಡ್ ವಿಜಯ್ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ ಸರ್. ಆ್ಯಂಡ್ ಕವಿರಾಜ್ ಸರ್, ಆ್ಯಂಡ್ ಶ್ರೀರಾಮ್ ತಪಸ್ವಿ ಸರ್, ನಾಗೇಂದ್ರ ಪ್ರಸಾದ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ಸ್. And coming to singers, Chetan sir, all the singers are ತುಂಬಾ ಚೆನ್ನಾಗಿ ಸಿಂಗ್ ಮಾಡಿದ್ದಾರೆ. ಆ್ಯಂಡ್ ಈ ದೊಡ್ಡ ಮಟ್ಟಕ್ಕೆ ನನ್ನ ಸಾಂಗ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಗಿನಿಂಗ್ ಅಲ್ಲಿ. ಯಾಕೆಂದರೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಚೆನ್ನೈಯಲ್ಲಿ ಲೈವ್ ಆಗಿ, ಹೈದ್ರಾಬಾದಲ್ಲಿ ಸಿಂಗರ್ ಎಲ್ಲ ಆಡಿಸಿರೋದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ದಯವಿಟ್ಟು ಹೊಸಬ್ರಿಗೆ ಚಾನ್ಸ್ ಕೊಡಿ, ಒಂದು ಅವಕಾಶ ಮಾಡಿಕೊಡಿ. ಎಲ್ಲ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದಾಯ್ತು. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ ಹೇಳಿ. ಏನು ನಿಮ್ಮ ಕ್ಯಾರೆಕ್ಟರ್ ಏನಾಗಿರುತ್ತೆ ಸಿನಿಮಾದಲ್ಲಿ ಅದನ್ನು ಹೇಳಿ. ಮತ್ತು ನೀವೇನು ಪ್ರಾಕ್ಟೀಸ್ ಏನಾದ್ರು ಮಾಡಿದ್ರೆ ಇದಕ್ಕೆ ಮುಂಚೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಸೊ ಈ ಆ್ಯಕ್ಚುಲಿ ಕತೆ ಓಕೆ ಆದಾದಮೇಲೆ ಡೈರೆಕ್ಟರ್ ಜೊತೆ ನಾನೊಂದು 7 to 8 months ಟ್ರಾವೆಲ್ ಮಾಡಿದೆ. ಆಲ್ಮೋಸ್ಟ್ 1.5-2 years ನನಗೆ ಟ್ರೈನಿಂಗ್, ಪ್ರಾಕ್ಟೀಸ್, ಫೈಟ್ ಆಗಿರ್ಬೋದು, ಆ್ಯಕ್ಟಿಂಗ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಎಲ್ಲ ಟ್ರೈನ್ ಅಪ್ ಮಾಡಿ ಆಮೇಲೆ ಶೂಟಿಂಗ್ ಸೆಟ್ ಕರ್ಕೊಂಡು ಹೋಗಿದ್ದು. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಶಿವು ಅಂತ, ಒಂದು 18 to 19 years ಓಲ್ಡ್ ಗೈ. ಒಂದು ಲೆವೆಲ್ ಬಿದ್ದರೆ ಯಾವ್ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ, ಎಲ್ಲ
ಯೂಶಲಿ ಈಗ ತುಂಬ ಒಂದು ಹಳೆ ಕಾಲದಲ್ಲಿ ಲವ್ ಮಾಡ್ತಿದ್ರೆ ಯಾವ ಥರ ಅವರೆಲ್ಲ ಹಳೆ ಕಾಲದಲ್ಲಿ ಯಾರು ಲವ್ ಮಾಡ್ತಾರೆ ಅವ್ರದ್ದು ಪ್ಯೂರಿಟಿ ಏನಿದೆ ಅಲ್ಲ ಹೌದು ಅಂತ ಒಂದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನಾವು ಹಳೆ ಕಾಲದವ್ರು ಸರ್. ಹಳೆ ಕಾಲದ ಸಿನಿಮಾ ಯಾವ ಥರ ಒಂದು ತೋರಿಸ್ತಾರೆ ಅಂತ ತೋರಿಸಿದ್ದಾರೆ ಸರ್. ಯಾವುದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದೀರಾ? ಫೈಟ್ ಆರ್ ಲವ್? ಸರ್ ಫೈಟ್ ಲವ್ ಎರಡು ಸರ್. ಸಿನಿಮಾದಲ್ಲಿ ಎಲ್ಲಾನು ಈಕ್ವಲ್ ಆಗಿ ನಾನೆಲ್ಲ ಏನೇ ಮಾಡಿದ್ರೆ ಎಲ್ಲ ಈಕ್ವಲ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ನನಗೆ ಆ್ಯಕ್ಚುಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ದಿನ ಆ್ಯಂಡ್ ಕಲಾವಿದರಿಗಿಂತ ಜಾಸ್ತಿ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ಕವಿ ಸರ್ ಇದ್ದಾರೆ, ಪ್ರತಿಭಾ ಹಾಡಿರೋರು, ಎಲ್ಲರೂ ಅವ್ರ ದಿನ ಆ್ಯಕ್ಚುಲಿ ಇದು. ನಾವು ಇನ್ನೂ ಒಂದು ದಿನ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಮತ್ತೆ ಇನ್ನೂ ತುಂಬ ಕಾರ್ಯಕ್ರಮಗಳಿದೆ ಆ್ಯಕ್ಚುಲಿ, ಮುಂದೆ ಮಾಡ್ತಾ ಹೋಗ್ತಾರೆ ಕಾರ್ಯಕ್ರಮಗಳೆಲ್ಲ. ಬಟ್ ಅಗೇನ್ ಸಿನಿಮಾ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ನೆಗೆಟಿವ್ ರೋಲ್ ಮಾಡಿದ್ದೀನಿ, ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ 1 ಜನ ಕಲಾವಿದರಿದ್ದಾರೆ, ತುಂಬ ಜನ ಇದ್ದಾರೆ. ಅನಿವಾರ್ಯ ಕಾರಣಗಳು ಯಾರು ಬಂದಿಲ್ಲ ಆ್ಯಕ್ಚುಲಿ, ಬೇರೆ ಬೇರೆ ಶೂಟ್ ಬಂದಿಲ್ಲ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕೆಂದ್ರೆ ಆಡಿ ನಾನು ಕೆಲಸ ಮಾಡಿದಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರತಿಯೊಬ್ಬ ಕಲಾವಿದರು ಅಂಡ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಕತೆಗೆ ಏನೇನು ಬೇಕೋ ಪ್ರತಿಯೊಂದನ್ನು ಒದಗಿಸಿದ್ದಾರೆ. ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನನಗೆ ನಮ್ಮ ಗೌರವ ಮಾಸ್ಟರ್ ಇಲ್ಲೇ ಕೂತಿದ್ದಾರೆ, ಗೌರವ ಮಾಸ್ಟರ್ ಇಲ್ಲೇ ಇದ್ದಾರೆ. ಗೌರವ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ, ಫೈಟ್ನ ಡಿಫ್ರೆಂಟ್ ಆಗಿ ಮಾಡಿಸಿದ್ದಾರೆ. ಅಂಡ್ ಹಾಗೆ ನಂಗೆ ಬಹಳ ಖುಷಿ ಆಗಿತ್ತು ಭಾರ್ಗವ್ ಬಗ್ಗೆ. ತುಂಬಾ ಪ್ರಿಪೇರ್ ಆಗಿ, ಏನೋ ತಂದೆನೇ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋ ಆಗ್ಬಿಡೋಣ ಆ ಥರ ಐಡಿಯಾ ಇಟ್ಕೊಳ್ಳೋದೇನೆ ಪ್ರಿಪೇರ್ ಆಗಿ ಫೈಟು ಡ್ಯಾನ್ಸು ಪ್ರತಿಯೊಂದು ಮಾಧ್ಯಮದವರಿಗೂ ನಮಸ್ಕಾರಗಳು. ಮತ್ತೆ ಗಣ್ಯದ ವ್ಯಕ್ತರಿಗೂ ನಮಸ್ಕಾರ. ಮೊದಲಿಗೆ ವೆರಿ ಥ್ಯಾಂಕ್ಸ್ ಆಲ್ವಿನ್ ಸರ್ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಬಿಕಾಸ್ ಆ ಶಿವಂ ಸಾಂಗ್ಸು ನಾನು ಯಾವತ್ತು ಶಿವನ ಭಕ್ತ ಅಂತ ಇರಲ್ಲ, ನಮ್ಮ ತಂದೆ ಅಂತ ಹೇಳ್ತೀನಿ. ಬಹಳ ಖುಷಿ ಆಯಿತು ಆ ಒಂದು ಸಾಂಗ್ಸ್ ಕೇಳಕ್ಕೆ. ಸೊ ಎಲ್ಲ ಚಿತ್ರದಲ್ಲೂ ಈ ತರ ಒಂದು ದೇವರು ಬಂದ್ರೆ ನಮ್ಮ ಸಂಸ್ಕೃತಿಯನ್ನ ಗೊತ್ತಾಗುತ್ತೆ ಎಲ್ಲದಕ್ಕೂ. ಮತ್ತೆ ಆಲ್ವಿನ್ ಸರ್ ಅವರು ಸುಮಾರು ಒಂದು 12-13 ವರ್ಷದಿಂದ ಪರಿಚಯ. ಅವರು ಡೇ 1 ಯಾವ ಫಿಲಮ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತು ಎಷ್ಟೇ ಫಿಲಮ್ ಮಾಡಿದ್ರು ಅದರಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ಅಂತ ಇದಾಗಿರುತ್ತೆ. ಥ್ಯಾಂಕ್ ಯು ಆಲ್ವಿನ್ ಸರ್. ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ಬೇಕಂದ್ರೆ ಆಗ್ಲೇ ಅವ್ರದ್ದು ಒಂದು 3-4 ಚಿತ್ರ ಮಾಡಿಬಿಟ್ಟಿದ್ದೀವಿ. ಥ್ಯಾಂಕ್ ಯು. ಅಂಡ್ ಭಾರ್ಗವ್ ಜಿ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಯಾಕಂದ್ರೆ ಎಲ್ಲ ಹೀರೋಗಳು ಬರ್ತಾರೆ, ಬಂದಿದೆ ಸ್ವಲ್ಪ ಹೆಂಗೆ ನ್ಯೂ ಕಮರ್ಸ್ ಹಿಂಗೆಲ್ಲ ಇರುತ್ತೆ. ಬಟ್ ಅವರು ಒಳ್ಳೆ ಕೋಪರೇಟ್ ಮಾಡಿದ್ರು. ಬಟ್ ಇನ್ನು ಆಕ್ಟಿಂಗ್ ಸ್ಕಿಲ್ನು ಒಂದು ಎಕ್ಸ್ಪೀರಿಯನ್ಸ್ ಯಾವ ಲೆವೆಲಲ್ಲಿ ಇರುತ್ತೆ ಆ ಥರ ಲೆವೆಲಲ್ಲಿ ನಮ್ಮ ಜೊತೆಗೆ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಮಾಸ್ಟರ್. ಲವ್ ಯು ಆಲ್. ಥ್ಯಾಂಕ್ ಯು. ಕೃಷ್ಣ ಸರ್ ಓಕೆ, ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಈಗ ತಾನೇ ಓಂ ಶಾಮ್ ಸಿನಿಮಾದ ಸಾಂಗ್ ಕೇಳಿಸ್ಕೊಂಡ್ವಿ. ವಾವ್, ನಿಜಕ್ಕೂ ತುಂಬಾ ಅದ್ಭುತವಾಗಿ ಕೂಡ ಬಂದಿದೆ. ಹಾಗೆ ನಮ್ಮ ಸಿನಿಮಾ ಸಾಂಗ್ಗಳು ಯೂಟ್ಯೂಬ್ ಕ್ರಿಶ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಎಲ್ಲಾ ಸಾಂಗ್ಗಳನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನ ಗಳಿಸ್ತಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮತ್ತು ಆಲ್ವಿನ್ ಡೈರೆಕ್ಟರ್ ನನ್ನ ನಮಸ್ಕಾರ ತಿಳಿಸ್ತೀನಿ. ಚಿತ್ರದಲ್ಲಿ ಸಾಹಸ ದೃಶ್ಯ ಮಾಡಿದ್ದೀನಿ. ಡೈರೆಕ್ಟರ್ ಏನು ಕತೆ ಹೇಳ್ತಾರೋ ಕತೆ ಪೂರ್ವಕವಾಗಿ ಅದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಬಟ್ ಅದಕ್ಕೆ ಎಷ್ಟು ವೆಚ್ಚ ಖರ್ಚಾದ್ರೂ ನಿರ್ಮಾಪಕರು ಹಿಂಜರಿದೆ ಮಾಡಿ ಅಂತೇಳಿ ನನಗೆ ಬೆನ್ನಿಂದೆ ಇದ್ರು. ಸೊ ಅವರು ಯಾವಾಗಲೂ ಇದೇ ಥರ ಎಲ್ಲ ಸಿನಿಮಾಗಳು ಮಾಡಿ ಅಂತ ನಾನು ಇದು ಮಾಡ್ತೀನಿ. ಸೊ ಭಾರ್ಗವ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಆ್ಯಕ್ಷನ್ಸ್ ಮಾಡಬೇಕಾದಾಗ ಅವ್ರಿಗೆ ಭಯ ಆಯಿತು, ಏನಪ್ಪ ಇಲ್ಲಿ ಮಾಸ್ಟರ್ ಹೆಂಗೆ ಮಾಡೋದೇನೋ ಅಂತ. ಆಮೇಲೆ ಹೊಂದ್ಕೊಂಡು ಹೋಗ್ತಾ ಸೊ ಡೂಪ್ ಇಲ್ಲದೆ ಮಾಡಿಸಿದ್ದೀನಿ. ಎಲ್ಲ ಸಿನಿಮಾಗಳು ಹೊಸಬಿಗೆ ಡೂಪ್ ಹಾಕ್ಸ್ತೀನಿ. ಈ ಸಿನಿಮಾದಲ್ಲಿ ಅವ್ರು ಡೂಪ್ ಇಲ್ಲದೆ ಒರಿಜಿನಲ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಬರೀ ಕಷ್ಟಪಟ್ಟರೆ ಸಾಕು, ಸಿನಿಮಾ ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು. ಹಾಗೆ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಕನ್ನಡ ಸಿನಿಮಾ ಬಂದು ಕನ್ನಡಿಗರು ಈ ಸಿನಿಮಾವನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ವಂದನೆಗಳು. ಚಿತ್ರದಲ್ಲಿ ನಾನು ಪೋಷಕ ನಟಿಯಾಗಿ ಅಭಿನಯಿಸಿದ್ದೀನಿ, ಚಿಕ್ಕ ಪಾತ್ರ. ಆಲ್ವಿನ್ ಸರ್ಗೂ ಮತ್ತು ಕೃಷ್ಣ ಸರ್ಗೆ ಧನ್ಯವಾದಗಳು. ಚಿತ್ರತಂಡ ಎಲ್ಲರಿಗೂ ಧನ್ಯವಾದಗಳು.
ಸ್ವಾಗತ. ಇಲ್ಲಿ ಬಂದಿರೋದ ಎಲ್ಲರಿಗೂ ನಮಸ್ಕಾರಗಳು. ಕನಸಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಸುಮಾರು ಒಂದು 20 ವರ್ಷಗಳಿಂದ ನಾನೇ ಸಿನಿಮಾ ಆ್ಯಕ್ಟ್ ಮಾಡೋದು ತುಂಬ ಆಸೆ ಇಟ್ಕೊಂಡಿದ್ದೆ. ಸುಮಾರು ಜನ ನನಗೆ ತುಂಬ ಆಸೆ ಇಟ್ಟು ಆ ಸಿನಿಮಾ ಮಾಡ್ಸೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಚಾನ್ಸ್ ಕೊಟ್ಟಿಲ್ಲ. ಅದನ್ನು ನಾನು ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡಿದ್ದೀನಿ. ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ. ಇದನ್ನ ಮುಂದಿನ ನನಗೆ ಗೆಲುವಿಗೋಸ್ಕರ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಾಡಿದ್ದೀನಿ ಸರ್. ಹೌದು ಸರ್, ನನಗೆ ಅದು ನನ್ನ ಕನಸಲ್ಲಿತ್ತು. ಅದಕ್ಕೆ ನಾನು 2 ರೋಲ್ ಮಾಡಿದ್ದೀನಿ ಸರ್. ಎಷ್ಟು ಥಿಯೇಟರ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ನನಗೆ ಒಂದು ಅಂದ್ಕೊಂಡಿದ್ದೀನಿ ಸರ್, 80ರಿಂದ 100 ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಎಷ್ಟು ಸಿಗುತ್ತೆ ಪ್ಲಾನ್ ಮಾಡ್ತೀನಿ. 100% 100 ಥಿಯೇಟರ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಟ್ರೈ ಮಾಡ್ತೀನಿ ಸರ್, ಎಷ್ಟು ಸಿಗುತ್ತೆ. ಇದು ನಮ್ಮ ನಿರ್ಮಾಪಕರ ಸ್ವಂತ ಕಂಪ್ನಿ. ಕನ್ನಡ ಚಿತ್ರವನ್ನು ಹೊಸದಾಗಿ ಏನೋ ಕೊಡಬೇಕು ಅಂತ ಈ ಒಂದು ಆಡಿಯೋ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಕ್ರಿಶ್ ಮ್ಯೂಸಿಕ್ ಅಂತ. ನಿಮ್ಮ ಎಲ್ಲಾ ಮೊಬೈಲ್ಗಳಲ್ಲಿ ದಯವಿಟ್ಟು ಹೊಸ ಕಂಪ್ನಿಗಳು ಇಂಡಸ್ಟ್ರಿಗೆ ಬರಬೇಕು. ಎಲ್ಲರೂ ಇವಾಗ ಈ ದಿನಗಳಲ್ಲಿ ಅದೇ ಮಾತಾಡ್ತಿದ್ರು, ಪ್ರೊಡ್ಯೂಸರ್ಸ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ದಯವಿಟ್ಟು ನಿಮ್ಮ ಮೊಬೈಲ್ಗಳಲ್ಲಿ ಕ್ರಿಶ್ ಮ್ಯೂಸಿಕ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಹಂಬಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಜೊತೆಲಿ ಈ ಸಿನಿಮಾದಲ್ಲಿ 4 ಸಾಂಗು ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಕಂಪೋಸಿಷನ್ ಕೊಟ್ಟಿದ್ದಾರೆ. ಜೊತೆಲಿ ನಂಗೆ ತುಂಬಾ ಸಪೋರ್ಟಿವ್ ಆಗಿತ್ತು ನನ್ನ ಲಿರಿಸಿಸ್ಟ್ಗಳು. ಒಂದು ಕವಿ ಸರ್, ನಾನು ಅವ್ರ ದೊಡ್ಡ ಫ್ಯಾನು. ನನ್ನ ಕಾಲೇಜಲ್ಲಿ ಅವರು ಅತಿಥಿಗಳಾಗಿ ಬಂದಿದ್ರು, ಆಗ ಮಾತಾಡಿದ್ದು. ಈಗ ನನ್ನ ಸಿನಿಮಾದಲ್ಲಿ ಅವರು ಒಬ್ರು ಆಗಿದ್ದಾರೆ ಅನ್ನೋದು ತುಂಬಾ ಖುಷಿಯಾದ ವಿಷಯ. ತುಂಬಾ ಥ್ಯಾಂಕ್ ಯು ಸರ್. ಸಾಂಗು ತುಂಬಾ ಅದ್ಭುತವಾಗಿ ಬಂದಿದೆ. ಪ್ರತಿಯೊಂದು ಲೈನು ನಿನ್ನ ಕಣ್ಣ ಮಕ್ಷಿಗೆ ಅದೆಲ್ಲ ಅದ್ಭುತವಾಗಿದೆ. ಅದು ಎಷ್ಟೊತ್ತಿ ಕೇಳಿದ್ರು ಮತ್ತೆ ಮತ್ತೆ ಕೇಳ್ಬೇಕಂತ ಆ ಪದಗಳು, ಸಾಲುಗಳು. ತುಂಬಾ ತುಂಬಾ ಥ್ಯಾಂಕ್ ಯು ಸರ್. ಜೊತೆಲಿ ಶ್ರೀರಾಮ್ ತಪಸ್ವಿ ಸರ್, ನಿಮ್ಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶಿವನ ಸಾಂಗು ಫಸ್ಟ್ ನಾವು ಪ್ಲಾನ್ ಮಾಡಿದಾಗ ಪ್ರೊಡ್ಯೂಸರ್ ಸರ್ ಹೇಳಿಲ್ಲ ಈ ತರ ಇಂಟ್ರೊಡಕ್ಷನ್ ಏನೋ ಚೆನ್ನಾಗಿರುತ್ತೆ ಅಂತ. ಆಗ ಸಂಸ್ಕೃತನ ಬಳಸ್ಕೊಳ್ಳೋಣ ಸರ್ ಈ ಸಾಂಗಿಗೆ. ತುಂಬಾ ನಿಲ್ಲತ್ತೆ ಇಂಡಸ್ಟ್ರಿಯಲ್ಲಿ ಅಥವಾ ಜನರು ಮನಸ್ಸಲ್ಲೂ ನಿಲ್ಲತ್ತೆ ಅಂದಾಗ ತುಂಬಾ ಅದ್ಭುತವಾದ ಟ್ಯೂನ್ ಕೊಟ್ರು. ಇದಕ್ಕೆ ಅಷ್ಟೇ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ದು ನಾಗೇಶ್ ಸರ್. ಜೋಗಿ ಅಥವಾ ತುಂಬಾ ಸಿನಿಮಾ ಪ್ರೇಮ್ ಸಿನಿಮಾಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದಂತವ್ರು. ಜೊತೆಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಅದ್ಭುತವಾಗಿ ಆ ಪ್ಯಾಥೋ ಸಾಂಗ್ ಅನ್ನ ಬರ್ಕೊಟ್ಟಿದ್ದಾರೆ. ಅವರು ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಇನ್ನೊಬ್ರು ಗೋಸ್ಪೀಡ್ ಸರ್, ನನ್ನ ಸ್ನೇಹಿತರು. ಅವರು ಇಂಡಸ್ಟ್ರಿ ಬಂದಾಗಿಂದಲೂ ಸ್ವಲ್ಪ ಜೊತೆಲಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಿದ್ದರು. ಅವರು ತುಂಬಾ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಈ ಸಿನಿಮಾ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ವಿಜಯ್ ಸಿನಿಮಾಸ್ ಅವರು ರಿಲೀಸ್ ಮಾಡ್ತಿದ್ದಾರೆ. ಆಲ್ ಓವರ್ ಕರ್ನಾಟಕ ಒಂದು 80ರಿಂದ 90 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ನಡೀತಿದೆ. ಸೆಪ್ಟೆಂಬರ್ 5ಕ್ಕೆ ಅನೌನ್ಸ್ ಮಾಡ್ತಾ ಇದೀವಿ. ಆಲ್ರೆಡಿ ಎಲ್ಲ ಕಡೆ ನಾವು ಹೇಳಿದೀವಿ, ಮೀಡಿಯಾಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಮಾಡ್ತಿದ್ವಿ. ಕ್ರಿಶ್ ಮ್ಯೂಸಿಕ್ ಅಡಿಯಲ್ಲಿ ಈ ಆಡಿಯೋ ಲಾಂಚ್ ಆಗ್ತದೆ. ದಯವಿಟ್ಟು ಮಾಡಿ ಚಾನಲ್. ಸಿನಿಮಾ ಬಗ್ಗೆ ಹೇಳಿ. ಈ ಕತೆ ಉಟ್ಕೊಂಡಿದೆ ಹೇಗೆ, ಯಾವ ತರ ಸಿನಿಮಾ, ಯಾವ ಜಾನರ್, ಏನು ಅಂತ ಹೇಳಿ ಸರ್. ಇದು ಲವ್ ಮತ್ತೆ ಆಕ್ಷನ್ ಸಬ್ಜೆಕ್ಟ್. 2 ಜೋನರ್ ಹೋಗುತ್ತೆ. ಒಂದು ಕಾಲೇಜು ಎಪಿಸೋಡ್ ಮತ್ತೆ ಇನ್ನೊಂದು ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದಾಗ. ಇವಾಗೆಲ್ಲ ನಾವು ತುಂಬಾ ನೋಡ್ತಾ ಇದೀವಿ ಸರ್, ಲವ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ. ವಾಟ್ಸಪ್, ಮೊಬೈಲ್ ಇರೋದ್ರಿಂದ ಒಂದು ಪಿನ್ ಕಳ್ಸಿದ್ರೆ ಸಾಕು, ಒಂದು ಟೆಕ್ಸ್ಟ್ ಮೆಸೇಜ್ ಕಳ್ಸಿದ್ರೆ ಒಂದು ಹಾರ್ಟ್ ಸಿಂಬಲ್, ಲವ್ ಸ್ಟಾರ್ಟ್ ಆಗುತ್ತೆ. ನಾಳೆನೆ ಲವ್ ಅಥವಾ ಸುತ್ತಾಟ, ನಾಡಿದ ಮದ್ವೆ ಮತ್ತೆ ಬ್ರೇಕಪ್ ಆಗುತ್ತೆ. ಬಟ್ ನಮ್ಮ ಸಿನಿಮಾ ಕತೆ ಒಳತಿರಳೆ ಬೇರೆ ತರನೇ ನಾವು ಮಾಡ್ಕೊಂಡಿದೀವಿ. ಮೀನ್ ಲವ್ ಮಾಡೋದ್ರ ಜೊತೆಗೆ ಆ ಲವ್ ನ ಹೆಂಗ್ ಉಳಿಸ್ಕೊಳಕ್ಕೆ ಹೀರೋ ಹೀರೋಯಿನ್ ಒದ್ದಾಡ್ತಾರೆ ಸಮಾಜದಲ್ಲಿ ಅಥವಾ ಫ್ಯಾಮಿಲಿಗಳ ಮಧ್ಯದಲ್ಲಿ ಅಥವಾ ಆ ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆದಾಗ ಅನ್ನೋದ್ರ ಮೇಲೆ ಕತೆ ತಗೊಂಡೋಗಿದ್ವಿ. ಎಲ್ಲೆಲ್ಲಿ ಶೂಟ್ ಮಾಡಿದೀರಾ ಸರ್? ಇದು ಬೆಂಗಳೂರು, ಮಂಡ್ಯ, ಮಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ವಿ. ಈ ಸಿನಿಮಾ ಮಾಡೋದು ಕನ್ನಡದವ್ರಿಗೋಸ್ಕರ ಅಲ್ವಾ? ಕನ್ನಡದವ್ರಿಗೆ ಸಿನಿಮಾ ಮಾಡೋದಲ್ವಾ? ಮತ್ತೆಲ್ಲ ಲಿರಿಕಲ್ ಮತ್ತೆ ಪೋಸ್ಟರ್ ಎಲ್ಲ ಬರೀ ಇಂಗ್ಲಿಷ್ ಅಲ್ಲ. ಇಲ್ಲಿ ನೋಡಿದಲ್ಲ ಸ್ಟೇಜ್ ಇದ್ರ ಮೇಲೆ ಸ್ಕ್ರೀನಲ್ಲಿ ಹೆಂಗೆ ಕನ್ನಡದವ್ರು ಅಂತಾನೆ ಸಾಂಗ್ ನೋಡ್ತಾರೆ. ಕನ್ನಡದವ್ರು ಕನ್ನಡ ಬರಲ್ವಾ? ಇಂಗ್ಲಿಷ್ ಎಲ್ಲ ಹಾಕಿದ್ರೆ ಏನಾದ್ರು ಸಂಬಂಧ? ಬಟ್ ನಮ್ಮ ಉದ್ದೇಶ ಏನಾಗಿತ್ತು, ಎಲ್ಲ ಕಡೆ ರೀಚ್ ಆಗುತ್ತಲ್ಲ, ಹಾಗಾಗಿ ಸಬ್ಸ್ಕ್ರೈಬರ್ಸ್ ಇವಾಗ ನೋಡೋರು ಎಲ್ಲರೂ ಅದೇ ತರ ನೀವು ನೋಡ್ತಾರೆ. ಇಂಗ್ಲಿಷ್ ಇತ್ತು ಅಂದ್ರೆ ಈಸಿ ಆಗುತ್ತೆ ಅಂತ ಹಾಗಾಗಿ ಅದು ಮಾಡಿದ್ದು. ಬೇರೆ ಉದ್ದೇಶ ಏನಿಲ್ಲ ಸರ್. ನಾನು ಕನ್ನಡದವರು, ಶಿವಮೊಗ್ಗ ಮಲೆನಾಡು ಪ್ರದೇಶದವರು, ಸಹ್ಯಾದ್ರಿ ಕಾಲೇಜಲ್ಲಿ ಓದಿರೋದು ಸರ್. ಅವರ ಜೂನಿಯರ್ ನಾನು ಕಾಲೇಜ್ಗಳಲ್ಲಿ. ನೀನಾ ಸರ್? ಅದಕ್ಕೆ ಅವ್ರನ್ನ ವಿಲನ್ ಅಂದ್ರ ನೀವು? ವಿಲನ್ ಅಂದ ತಕ್ಷಣ ಖಂಡಿತ ವಿಲನ್ ಅಲ್ಲ ಸರ್, ಗುರುಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ಲಾನ್ ಹೇಳಿದ್ದಾರೆ ಸರ್. ಜೊತೆಲಿ ಸ್ವಲ್ಪ ಬ್ಯಾಕ್ ಬಿಟ್ಟೆ. ರೆಡಿ ಸರ್, ಇಲ್ಲಿ ನೋಡಿ ಸರ್.